ನೆಟ್ಕೊಂಡು ನಿಮ್ಮ ಕಟ್ಗೆ ಬೇಕಾಗಿರುವಂತ ಕಟ್ಗೆನ ನಾವೇ ಬಳಸ್ಕೋಬೇಕು. ಆ ಟೈಪು ಸಿಲ್ವರ್ ಸಸಿ, ಈ ತರ ನೀಲಗಿರಿ, ಈ ತರ ಎಲ್ಲಾನು ರೈತರಿಗೆಲ್ಲ ಸಪೋರ್ಟ್ ಮಾಡಿದ್ರು. ತುಂಬಾ ಹೇಗಿದೆ ನೋಡಿ, ಹೊಗೆ ಸೊಪ್ಪಿನ ಹೂ ಈ ರೀತಿ ಒಂದು ಹೂ ಇದೆ ಅಂತ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಎಷ್ಟು ಸುಂದರವಾಗಿದೆ ನೋಡಿ. ರಜೆನಾ? ಹೌದು ಸರ್, ರಜೆ ಏನಿಲ್ಲ ಸರ್. ಮತ್ತೆ ಇವತ್ತು ಫಸ್ಟ್ ದಿನ ನಮ್ ರೈತರಿಗೆ ಒಂಥರ ಪೂಜೆ ಮಾಡಿ ಫಸ್ಟ್ ದಿನ ಕಟಾವ್ ಮಾಡಿದ್ರಲ್ಲ ಸರ್, ಖುಷಿಯಾಗಿ ಅವಳು ನಂಬುದು ನಾನೇ ಪೂಜೆ ಮಾಡ್ಬೇಕು ಅಂತ ಇಲ್ಲೇ ಸಾಲಾಗಿ ರಜಾ ಹಾಕಿ ಇಲ್ಲೇ ಉಳ್ಕೊಂಡು. ಏನೀಗ ಒಂದು ಕಡ್ಡಿ 10 kg ಇದೆ, ಇದು ಒಣಗಿದ್ರೆ ಆಟೋಮೆಟಿಕ್ ಆಗಿ 600 ರಿಂದ 700 ಗ್ರಾಮ್ ಬರುತ್ತೆ ಸರ್. ಡ್ರೈ ಆದ್ಮೇಲೆ ಇದೆಲ್ಲ ನೀರೆಲ್ಲ ಆವಿಯಾಗಿ ಡ್ರೈ ಆಗುತ್ತೆ. ಇದನ್ನ ನಾವು ಬೆಂಕಿಯ ಸೌದೆ ಹಾಕಿ ಕಟ್ಟಿಗೆ ಬಳಸಿ ಇದನ್ನ ಸಾಕದಿಂದ ಡ್ರೈ ಮಾಡಿ ಇಡುವಂತದ್ದು. ಇದು ಬೀಡಿ ಸಿಗರೇಟ್ ಹೋಗುವಂತದ್ದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮಗೆ ಇವತ್ತೊಂದು ವಿಶೇಷವಾಗಿರುವಂತಹ ಕೃಷಿಯ ಮಧ್ಯದಲ್ಲಿ ನಿಂತಿದ್ದೇನೆ. ಕಣ್ಣು ಎಟಕುವಷ್ಟು ದೂರಕ್ಕೆ ಒಂದೇ ಬೆಳೆಯನ್ನು ಬೆಳೆದಿದ್ದಾರೆ ಈ ಊರಲ್ಲಿ. ಆ ರೀತಿಯ ಒಂದು ವಿಶೇಷವಾಗಿರುವಂತಹ ಸಬ್ಜೆಕ್ಟ್ ಅನ್ನು ನೀವು ಇಷ್ಟವರೆಗೆ ನೋಡದಿರುವಂತ ಒಂದು ಕಥೆಯನ್ನು ಹೇಳೋದಕ್ಕೋಸ್ಕರ ನಾನು ಬಂದಿರುವಂತದ್ದು. ಈ ಗಿಡವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಇದರ ಬಗ್ಗೆ ನಾನು ಹೇಳ್ತೇನೆ. ಹೇಳೋದಕ್ಕಿಂತ ಮೊದಲು ಒಂದಷ್ಟು ಸಂಗತಿಗಳನ್ನು ಹೇಳ್ತೇನೆ. ನ್ಯಾಚುರಲ್ ಆಗಿ ನಾನು ಸಾವಯವ ಕೃಷಿಯ ಬಗ್ಗೆ, ಸಮಗ್ರ ಕೃಷಿ, ನೈಸರ್ಗಿಕ ಕೃಷಿಯ ಬಗ್ಗೆ ಕಂಟೆಂಟ್ಗಳನ್ನು ಕೊಡ್ತಾ ಇರ್ತೇನೆ. ಆದರೆ ಒಂದು ವಿಶೇಷವಾಗಿರುವಂಥ ಸಂಗತಿ ಇವತ್ತು ನಾನು ಹೇಳ್ತಿರುವಂಥದ್ದು, ಈ ಸಬ್ಜೆಕ್ಟ್ ಏನಿದೆ ಇದನ್ನು ನೀವು ಫಾಲೋ ಮಾಡಬೇಕು ಅಂತಿಲ್ಲ, ಇದನ್ನು ನೀವು ಮಾಡಬೇಕು ಅಂತಿಲ್ಲ. ಯಾಕೆಂದರೆ ಇದನ್ನು ನೀವು ಮಾಡ್ಲಿಕ್ಕೆ ಆಗಲ್ಲ. ಇಡೀ ಕರ್ನಾಟಕದಲ್ಲಿ ಕೇವಲ 2 ತಾಲೂಕುಗಳಲ್ಲಿ ಮಾತ್ರ ಇದನ್ನು ಬೆಳೆಯುವಂಥದ್ದು ಮತ್ತು ಇದರ ಮಾರುಕಟ್ಟೆ ಎಲ್ಲವೂ ಇರುವಂಥದ್ದು 2 ತಾಲೂಕುಗಳಲ್ಲಿ ಮಾತ್ರ. ತುಂಬ ಜನರಿಗೆ ಪ್ರಶ್ನೆ ಮಾಡಬಹುದು, ಈ ರೀತಿಯ ಕಂಟೆಂಟ್ಗಳು ಬೇಕಾ ಅಂತೇಳಿ. ಆದರೆ ನಮ್ಮ ಭಾಗದಲ್ಲಿ ರಬ್ಬರ್ ಟ್ಯಾಪಿಂಗ್ ಮಾಡ್ತಾರೆ. ಬೇಕಾ ಬೇಡ ಅನ್ನೋದು ಬೇರೆ ವಿಚಾರ. ಆದರೆ ರಬ್ಬರ್ ಟ್ಯಾಪಿಂಗ್ನ ರಾಜ್ಯದ ಬೇರೆ ಮೂಲೆಯ ಜನರಿಗೆ ರಬ್ಬರ್ ಟ್ಯಾಪಿಂಗ್ ಅಂದ್ರೇನು, ರಬ್ಬರ್ ಹೇಗೆ ಹಾಲು ತೆಗಿತಾರೆ ಅನ್ನೋದು ಸಂಗತಿ ಗೊತ್ತಿರುವುದಿಲ್ಲ. ಅದನ್ನು ನಾವು ತೋರಿಸ್ತೇವೆ. ಅದರ ಅರ್ಥ ಅದನ್ನೆಲ್ಲ ನೀವು ಫಾಲೋ ಮಾಡಿ ಅಂತಲ್ಲ. ಅದೇ ರೀತಿ ಇವತ್ತು ಈ ಸಬ್ಜೆಕ್ಟನ್ನು ನಾನು ಇದರ ಹೆಸರು ಹೇಳಿದ ತಕ್ಷಣ ಇದು ಬೇಕಂತ ಅನ್ನಿಸ್ಬೋದು. ಆದರೆ ರೈತರ ದೃಷ್ಟಿಯಿಂದ ಒಂದು ಕುತೂಹಲಕಾರಿ ಸಂಗತಿಗಳು, ಇದನ್ನು ಬಂದು ಕೆಲವರಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಆ ಕಾರಣಕ್ಕೋಸ್ಕರ ಇದರೊಂದಷ್ಟು ಸಬ್ಜೆಕ್ಟ್ಗಳನ್ನು ನಿಮಗೆ ಕೊಡೋದಕ್ಕೋಸ್ಕರ ನಾನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಪಿರಿಯಾಪಟ್ಟಣ ತಾಲೂಕು ಅಂತ ಹೇಳಿದ ತಕ್ಷಣ ತುಂಬ ಜನರಿಗೆ ಗೊತ್ತಾಗಿರ್ತದೆ ಇದು ಯಾವುದು ಅಂತೇಳಿ. ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಇದೆಲ್ಲ ತುಂಬ ಜನರು ಉಪಯೋಗ ಮಾಡ್ತಾರೆ. ಮತ್ತು ಎಲೆ ಅಡಿಕೆ ಇರ್ಬೋದು. ಇದರಲ್ಲಿ ಉಪಯೋಗ ಮಾಡುವಂತಹ ಹೊಗೆ ಸೊಪ್ಪನ್ನು ನೀವು ನೋಡಿರ್ತೀರಿ. ಆ ಹೊಗೆ ಸೊಪ್ಪನ್ನು ನಾವು ಉಪಯೋಗ ಮಾಡುವಾಗ ಅದು ಹೇಗೆ ಬಂದಿದೆ, ಎಲ್ಲಿ ಆಗಿದೆ, ಅದರ ಹಿಂದ್ಗಡೆ ಇರುವ ಪರಿಶ್ರಮ ಏನು ಅನ್ನೋದು ಗೊತ್ತಿರಲ್ಲ. ಆದರೆ ಇವತ್ತು ನಾನು ಈ ಹೊಗೆ ಸೊಪ್ಪಿನ ತೋಟದ ಮಧ್ಯದಲ್ಲಿದ್ದೇನೆ. ಈ ಹೊಗೆ ಸೊಪ್ಪನ್ನು ಹೇಗೆ ಬೆಳೀತಾರೆ, ಹೇಗೆ ಪ್ರೊಸೆಸ್ ಮಾಡ್ತಾರೆ, ಇದರ ಹಿಂದ್ಗಡೆ ಇರುವಂಥ ಜನರ ಪರಿಶ್ರಮ ಏನು ಅನ್ನುವಂಥದ್ದನ್ನು ನಿಮಗೆ ಎಳೆಯಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ನಿಮಗೆ ದೂರದಿಂದ ಕಾಣ್ತಾ ಇರ್ಬೋದು. ಎಷ್ಟೇ ದೂರ ಹಾಯಿಸಿದ್ರು, ಎಷ್ಟು ದೂರ ಝೂಮ್ ಮಾಡಿದ್ರು ಕೂಡ ಕಾಣುವಂಥದ್ದು ಹಸಿರು. ಎಲ್ಲೆಲ್ಲಿ ಹಸಿರುಗಳು ಕಾಣ್ತಾ ಇದೆ ಅದೆಲ್ಲವೂ ಕೂಡ ಹೊಗೆ ಸೊಪ್ಪು ಬೆಳೆದಿರುವಂಥದ್ದು. ಈ ಹೊಗೆ ಸೊಪ್ಪಿನ ಕೃಷಿಕರಾಗಿರುವಂಥ ರಮೇಶ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಆರಾಮ. ಈ ಬೆಳೆಯನ್ನು ಸಾಧಾರಣ ನಮ್ಮ ರಾಜ್ಯದಲ್ಲಿ ಬೇರೆ ಎಲ್ಲೂ ಕೂಡ ಬೆಳೆಯುವುದಿಲ್ಲ, ಈ ಭಾಗದಲ್ಲಿ ಮಾತ್ರ ಬೆಳೆಯೋದು. ಇದರ ಹಿನ್ನೆಲೆಯನ್ನು ಯಾಕೆ ಇದೇ ಭಾಗದಲ್ಲಿ ಇದನ್ನು ಬೆಳೀತಾರೆ? ಸರ್, ಇಲ್ಲಿ ನಮ್ಮ ಪಿರಿಯಾಪಟ್ಟಣ, ನಮ್ಮ ಒಂದು 3-4 ತಾಲೂಕು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸ್ವಲ್ಪ ಇಲ್ಲಿ ಮಳೆಗಾಲ ಕಡಿಮೆ, ಇದು ಒಣ ಪ್ರದೇಶ, ಇದು ಮಳೆ ಆಶ್ರಿತ ಬೆಳೆ ಆಗಿರೋದ್ರದಿಂದ ಜಾಸ್ತಿ ಹೆಚ್ಚಿನ ಭಾಗ ಮಳೆ ಆಗೋ ಪ್ರದೇಶದಲ್ಲಿ ಟೊಬಾಕೊ ಬರಲ್ಲ. ಹಂಗಾಗಿ ನಮ್ಮ ಪ್ರದೇಶಕ್ಕೆ ಇದು ಹೊಂದ್ಕೊಂಡಿದೆ. ಇದನ್ನ ನಾವು 40 ವರ್ಷದಿಂದ ನಮ್ಮ ತಂದೆ ಅವ್ರ ಕಾಲದಿಂದಾನೇ ಇಲ್ಲೂ ನಮ್ಗೆ 82, 79, 80, 81, 82ಕ್ಕೆ ನಮ್ಮ ಭಾಗಕ್ಕೆ ಬಂತು. ಕಂಪನಿಯವರು ಸೀಡ್ಸ್ ಕೊಟ್ಟು ಇದನ್ನ ಟ್ರಯಲ್ ನೋಡಿದ್ರು ಸ್ಟಾರ್ಟಿಂಗು. ಹಂಗಾಗಿ ಹಂತವಾಗಿ ಹೊಂದ್ಕೊಂಡು ಈಗ 40-45 ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ತಂಬಾಕನ್ನ ಬೆಳಿತಾ ಇದೀವಿ ಸರ್. ಇಲ್ಲಿ
ಸರ್ ಮಾರ್ಕೆಟ್ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಇದೆ. ತಂಬಾಕು ಮಂಡಳಿ ಅಂತ ಮಾಡಿದ್ದಾರೆ. ತಂಬಾಕು ಮಂಡಳಿನಲ್ಲಿ ನಾವು ಬೆಳೆದಂತ ಹೊಗೆ ಸೊಪ್ಪನ್ನ ತಗೊಂಡ್ ಹೋಗ್ತೀವಿ ಸರ್. ನಾವು ಗ್ರೇಡ್ ಎಲ್ಲ ಮಾಡಿ ಅದನ್ನ ಮಾರ್ಕೆಟ್ ಗೆ ತಗೊಂಡ್ ಹೋಗ್ತೀವಿ. ತಗೊಂಡೋದ ನಂತರ ಅದಕ್ಕೆ ಟ್ರೇಡರ್ಸ್ ಕಂಪನಿಯವ್ರು ಬರ್ತಾರೆ ಸರ್. ಇದಕ್ಕೆ ITC ಅವರು ಆಗಿರ್ಬೋದು, GPIನವ್ರು ಆಗಿರ್ಬೋದು, ಡೆಕನ್ ಆಗಿರ್ಬೋದು, ಹಿಂಗ ಅಲಯನ್ಸ್ ಆಗಿರ್ಬೋದು, ಹಿಂಗೆ ಸುಮಾರು ಒಂದು 40 ಕಂಪನಿಯವರು ಬರ್ತಾರೆ ಸರ್ ಅದನ್ನ ಪರ್ಚೇಸ್ ಮಾಡೋದಕ್ಕೆ. ಆ ಮಂಡಳಿ ಮುಖಾಂತರ, ತಂಬಾಕು ಮಂಡಳಿ ಮುಖಾಂತರ ಅವ್ರ ಅಮೌಂಟ್ ಅನ್ನ DD ಮಾಡಿ ಅಲ್ಲಿ ನಂತರ ನಾವು ತಗೋದಂತ ಬೇಲ್ಗೆ ಬೆಲೆ ನಿಗದಿ ಮಾಡಿ ತಗೊಂಡ್ ಹೋಗ್ತಾರೆ ಸರ್. ಅದನ್ನ ನಮ್ಮ ಖಾತೆಗೆ ನೇರವಾಗಿ ಅಮೌಂಟ್ ಅನ್ನ 10 ದಿನದ ಒಳಗಡೆ ಪಾವತಿ ಮಾಡ್ತಾರೆ ಸರ್. ಇದು ಕಂಪನಿಯಿಂದ, ತಂಬಾಕು ಮಂಡಳಿಯಿಂದ ಮತ್ತು ಕಂಪನಿಯವರಿಂದ ಸೀಡ್ಸ್ ಕೊಡ್ತಾರೆ ಸರ್. ಇದನ್ನ ಸೀಡ್ಸ್ ನಾವು ಮಾಮೂಲಿ ಮೆಣಸಿನಕಾಯಿ ಟೊಮೊಟೊ ಬೆಡ್ ಮಾಡ್ತೀವಲ್ಲ ಸರ್, ಆ ಟೈಪ್ ಬೆಡ್ ಮಾಡಿ 30 ದಿನಕ್ಕೆ ಬೆಡ್ ಬರುತ್ತೆ. ಸೀಡ್ಸ್ ಬೆಡ್ ಅಲ್ಲಿ ಬೆಡ್ ಮಾಡ್ತೀವಿ ಸರ್. ಬೆಡ್ ಅಲ್ಲಿ ಸೀಡ್ಸ್ ಬಂದ ನಂತರ ಅದನ್ನೇ ಎತ್ಕೊಂಡು ಟ್ರೈನ್ ನರ್ಸರಿ ಮಾಡ್ತೀವಿ ಸರ್. ನಾವು ಗಿಡ ಮಾಡ್ತೀವಿ ಸರ್, ನರ್ಸರಿ ಮಾಡ್ತೀವಿ ಸರ್. ಇದ್ರಲ್ಲಿ ನರ್ಸರಿ ಮಾಡಿ ನರ್ಸರಿಯಿಂದ ತೆಗೆದು ಮಳೆ ನರ್ಸರಿಲಿ 30 ದಿನ ಕಳೆದ್ಮೇಲೆ ಬೆಡ್ ಅಲ್ಲಿ 25 ದಿನದಿಂದ 30 ದಿನ ಇರುತ್ತೆ. ಮತ್ತೆ ನರ್ಸರಿ ಟ್ರೈನ್ ನಲ್ಲಿ ಒಂದ್ 30 ದಿನ ಇರುತ್ತೆ. 60 ದಿನಕ್ಕೆ ನಾವೇನ್ ಮಾಡ್ತೀವಿ, ಜಮೀನ್ಗೆ ನಾಟಿ ಮಾಡ್ತೀವಿ ಸರ್. ಹಿಂಗೆ ಜಮೀನೆಲ್ಲ ನಾದಾಗೊಳಿಸ್ಕೊಂಡು ಕೊಟ್ಟಿಗೆ ಗೊಬ್ಬರ ಏರಿ ಮತ್ತೆ ಇದನ್ನ 3 ಅಡಿಗೆ 3 ಅಡಿ ಸಾಲ್ ಮಾಡಿ 1-2 ಅಡಿಗೆ ಒಂದ್ ಸಸಿ ನಾಟಿ ಮಾಡಿ ಹಿಂಗೆ ನಾಟಿ ಮಾಡ್ತೀವಿ ಸರ್. ಇದನ್ನ ನಾಟಿ ಮಾಡಿ ಸುಮಾರು ಒಂದ್ ತಿಂಗಳಾಗಿದೆ ಸರ್. ಇದನ್ನ ನಾಟಿ ಮಾಡ್ದ 7 ರಿಂದ 10 ದಿನದ ಒಳಗಡೆ ಫರ್ಟಿಲೈಸರ್ ಕೊಡ್ಬೇಕು ಸರ್. ಇದಕ್ಕೆ ಗೊಬ್ಬರನ 7 ರಿಂದ 10 ದಿನದ ಒಳಗಡೆ ಗೊಬ್ಬರ ಕೊಡ್ಬೇಕು. ಒಳಗಡೆ ಅಂತರ ಬೇಸಾಯ ನಿರ್ಮಾಣ ಮಾಡ್ಬೇಕು ಸರ್. ಇದಕ್ಕೆ ಲೇಬರ್ದೆಲ್ಲ ತುಂಬಾ ಖರ್ಚು ಬರುತ್ತೆ ಸರ್. ಜಮೀನಲ್ಲಿ ಹದ ಮಾಡಿ ಇದರಲ್ಲಿ ಯಾವ್ದ್ರಲ್ಲಿ ಹದ ಮಾಡ್ತೀರಿ ಇದನ್ನು ಸರ್? ಇದು ಎತ್ತುಗಳಲ್ಲಿ ಸರ್. ನಾವು ದನಗಳಿದೆಯಲ್ಲ ಸರ್, ಹಳ್ಳಿ ಕಾರ್ ತಳಿ ಇದೆಯಲ್ಲ, ಅದರಲ್ಲಿ ಮತ್ತೆ ಇದನ್ನ ಜಮೀನ್ ಒಳಗಡೆ ಅಂತರ ಬೇಸಾಯ ಮಾಡಿ ಕುಂಟೆ ನೇಗ್ಲಿ ಈ ತರ ಎಲ್ಲ ಹೊಡೆದಿ ಬೇಸಾಯ ಮಾಡಿ ಕಳೆ ನಿರ್ವಹಣೆ ಮಾಡ್ತೀವಿ ಸರ್. ಎಷ್ಟು ತಿಂಗಳಾಗಿದೆ? ಇದು 1.5 ತಿಂಗಳಾಗಿದೆ ಸರ್. ಇದು 1.5 ತಿಂಗಳಾಗಿದೆ ಸರ್. ಒಂದು ಕಟಾವು ಬರ್ಬೇಕಾದ್ರೆ ಹೌದು ಸರ್. ಎಷ್ಟು ತಿಂಗಳು ಬೇಕಾಗುತ್ತೆ ಸರ್? ಇದು ಕಟಾವ್ ಮಾಡ್ಬೇಕಾದ್ರೆ 85 ದಿನದಿಂದ 90 ದಿನ ಬೇಕು ಸರ್. ಕಟಾವ್ ಮಾಡೋ ಪ್ರೋಸೆಸ್ ಹೇಗೆ ಸರ್? ಕಟಾವ್ ಮಾಡ್ತೀವಿ 90 ದಿನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಇದನ್ನ 85 ರಿಂದ 90 ದಿನಕ್ಕೆ ಅಡಿಲಿ ಗಿಡ ದೊಡ್ಡದಾಗ್ ಬಂದ್ಮೇಲೆ ಇದಿದೆ ಸರ್. ಇದು 75 ದಿನ ಆಗಿದೆ, 80 ದಿನ. ಇಷ್ಟು ದೊಡ್ಡ ಗಿಡ ಬಂದಾದ್ಮೇಲೆ ಆಟೋಮೆಟಿಕ್ ಆಗಿ ಅಡಿಲಿ ಹಳದಿ ಕಲರ್ ಬರುತ್ತೆ ಸರ್. ಎಲೆ ಈ ರೀತಿ ಹಳದಿ ಕಲರ್ ಬರುತ್ತೆ. ಹಳದಿ ಕಲರ್ ಬಂದಿರೋದ್ನ ನಾವೇನ್ ಮಾಡ್ತೀವಿ, ಈ ರೀತಿ ಬರುತ್ತೆ ಸರ್. ಈ ರೀತಿ ಬಂದಿದ್ದನ್ನ ನಾವೇನ್ ಮಾಡ್ತೀವಿ, ಒಂದ್ ಹಪ್ಪಕ್ಕೆ 3 ಎಲೆ ಟೈಪ್ 7 ದಿನಕ್ಕೆ 3 ಎಲೆ ಟೈಪ್ 7 ಸಲ ಮಾಡ್ತೀವಿ ಸರ್. 49 ದಿನಕ್ಕೆ ಕಟಾವ್ ಮಾಡಿ ಮುಗಿಸ್ತೀವಿ ಸರ್. ಇದನ್ನ ಮುಗಿಸ್ತೀವಿ ಸರ್. ಕಡ್ಡಿ ಮಾತ್ರ ಉಳಿತದೆ? ಕಡ್ಡಿ ಮಾತ್ರ ಉಳಿತದೆ ಸರ್. ಈ ಕಡ್ಡಿಗಳನ್ನ ಏನ್ ಮಾಡ್ತೀರಿ? ಕಡ್ಡಿಗಳು ಏನ್ ಮಾಡ್ತೀವಿ ಸರ್, ಈ ಭೂಮಿಗೆ ವ್ಯವಸಾಯಕ್ಕೆ ಇವಾಗೆಲ್ಲ ಆಧುನಿಕ ಯಂತ್ರಗಳು ಬಂದಿದೆಲ್ಲ ಸರ್. ರೋಟರಿ ಹೊಡಿತೀವಿ ಸರ್. ಇದನ್ನ ಅದಕ್ಕೆ ಗೊಬ್ಬರ ಮಾಡ್ತೀವಿ. ಈಗ ನೀವು ಇದನ್ನ ಬೆಳೆ ಹೇಳಿದ್ರಲ್ಲ, ಎಷ್ಟು ತಿಂಗಳ ಬೆಳೆ ಒಟ್ಟಾಗಿ ಸರ್? ಇದು 3 ಈಗ ಸೀಡ್ ಬೆಡ್ ಅಲ್ಲಿ 2 ತಿಂಗಳು, ಇದು 3 ತಿಂಗಳು ಬೆಳಿಬೇಕಾದ್ರೆ 5 ತಿಂಗಳಾಯ್ತು. ಕಟಾವ್ 1.5 ತಿಂಗಳು ಸರ್. ಒಟ್ಟು 6 ತಿಂಗಳ ಬೆಳೆ. ಹೌದು ಸರ್. ಬೇರೆ ಏನೇನ್ ಬೆಳಿತೀರಿ ಇದರಲ್ಲಿ? ಇದು ತಂಬಾಕು ಮುಗಿದ್ಮೇಲೆ ಹಿಂದೆ ಉರುಳಿ ಹಾಕ್ತಿವಿ ಸರ್. ಮತ್ತೆ ಅಲಸಂದಿ ಹಾಕ್ತಿವಿ. ಅದಾದ್ಮೇಲೆ ಮತ್ತೆ ರಾಗಿ ಹಾಕ್ತಿವಿ. ನಮ್ಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕಾಗಿ ಮನೆ ಬಳಕೆಗೆ ಕೆಲವರು ರಾಗಿ ಹಾಕ್ತಾರೆ, ಅಲಸಂದಿ ಹಾಕ್ತಾರೆ, ಇದನ್ನ ಜೋಳ ಹಾಕೋತಾರೆ. ಅವ್ರವ್ರಿಗೆ ಏನೇನ್ ಬೇಕಾದನ್ನ ಇದನ್ನ ತೆಗ್ದಾದ್ಮೇಲೆ ಮತ್ತೆ ಹಿಂಗಾರ ಕ್ರಾಪ್ ನವೆಂಬರ್ ಡಿಸೆಂಬರ್ ಇಂದ ಬೇರೆ, ಈಗ 9-10ನೇ ತಿಂಗಳಿಂದ ಬೇರೆ ಕ್ರಾಪ್ ಮಾಡ್ತಾರೆ ಸರ್. ನಂಗೊಂದು ಕುತೂಹಲ ಆಗಿದ್ದು, ಹೇಳಿ ಸರ್. ನಿಮ್ಗೆ ಈ ಸಾವಯವ ಬೆಳೆದ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಅಂತ ಹೇಳಿದ್ರಿ. ಹೌದು ಸರ್. ಇದನ್ನ ಯಾಕೆ ನೀವು ಸಾವಯವ ಬೆಳೆಯಕ್ ಹೋದ್ರಿ ಸರ್? ಸಾವಯವ ಅಂದ್ರೆ ಇದನ್ನ ಟೊಬಾಕೊ ಮಂಡಳಿಯವರು ನಮ್ಗೆ ಪ್ರೋತ್ಸಾಹ ಮಾಡಿದ್ರು, ಸಾವಯವ ಬೆಳೀರಿ ಅಂತ. ನಿಮ್ಗೆ ಇದನ್ನ ನಾವು 3-4 ವರ್ಷ ಸಾವಯವ ಕೃಷಿ ಮಾಡ್ದ ಸರ್. ಇದಕ್ಕೆ ಯಾವ್ದೇ ಕೆಮಿಕಲ್ ಬಳಸ್ತಾನೆ ಸಾವಯವ ಕೃಷಿ ಸಾವಯವ ಕೃಷಿ ಮಾಡಿದಾಗ ಬಂತು ಚೆನ್ನಾಗಿ. ಅಂದ್ರೆ ಇಳುವರಿ ಕಡಿಮೆ ಆಯ್ತು. ಹಂಗಾಗಿ ಒಂದ್ 4 ವರ್ಷ ಮಾಡಿ ಸ್ಟಾಪ್ ಮಾಡ್ದ ಸರ್. ಓಹೋ. ಅಂದ್ರೆ ನಾನು ಹೇಳುವಂತದ್ದು, ಹೇಳಿ ಇದೀಗ ಫೈನಲ್ ಆಗಿ ಹೊಗೆ ಆಗಿ ಕನ್ವರ್ಟ್ ಆಗೋದು. ಹೌದೌದು ಸರ್. ಅದು ಉರಿಸುವಾಗ ನಿಮ್ಗೆ ಸಾವಯವ ಆದ್ರೆ ಸಾವಯವ ಆಗಿಲ್ಲ ಅಂದ್ರೆ ಹೊಗೆ ಬಂದ್ರಾಯ್ತಲ್ಲ, ಆತರ ಕರೆಕ್ಟ್ ಅಲ್ಲ? ಹೌದೌದು. ಈಗ ನಾವು ಆಹಾರ ತಿನ್ನೋದಾದ್ರೆ ಬೇರೆ ವಿಚಾರ. ಹೌದು. ಇದು ಹೂ ಅಲ್ಲ ಇರೋದು. ಹೌದು ಸರ್. ಇದು ಹೊಗೆ ಗಿಡದ ಹೂವು. ಇದನ್ನೇನ್ ಮಾಡ್ತೀವಿ, ಇಲ್ಲಿಗೆ ಕಟಾವ್ ಮಾಡ್ತೀವಿ ಸರ್. ಇಲ್ಲಿಗೆ ಕಟಾವ್ ಮಾಡಿ ಮದ್ದು ಹಾಕ್ತಿವಿ. ಈ ಮದ್ದು ಈ ಸೈಡ್ ಬರುತ್ತಲ್ಲ, ಆ ಮದ್ದು ಹಾಕದ್ಮೇಲೆ ಇದೆಲ್ಲ ಮರ್ತೋಗುತ್ತೆ ಸರ್, ಬರಲ್ಲ. ಬರ್ದೇ ಇದ್ದಾಗ ಈ ಎಲೆ ಇದೆಯಲ್ಲ,
ಇಲ್ಲಿಗೆ ಔಷಧಿ ಬಿಟ್ಟ ಮೇಲೆ ಸಕ್ಕರ್ ಔಟ್ ಅಂತ ಬಳಸ್ತೀವಿ. ಇದು ಬಳಸಾದ್ಮೇಲೆ ಈ ಎಲೆ ಈ ಚಿಕ್ಕದಿದೆಯಲ್ಲ ಈ ಎಲೆ ಇಷ್ಟು ಪ್ರಮಾಣದಲ್ಲಿ ದೊಡ್ಡದಾಗತ್ತೆ ಸರ್. ದೊಡ್ಡದಾಗತ್ತೆ. ಭೂಮಿಯಿಂದ ರಸ ಎಳೀತಲ್ಲ ಅವಾಗ ಕೆಳಗಡೆ ಕಟಾವ್ ಮಾಡ್ತಾರೆ. ಎನರ್ಜಿ ಮೇಲಕ್ಕೆ ಹೋಗಲ್ವಲ್ಲ, ಈ ಎಲೆಗಳಿಗೆ ಬಂದು ಇಲ್ಲಿ ಕಟ್ ಮಾಡಿ ಔಷಧಿ ಹಾಕದ್ಮೇಲೆ ಇದು ಆಟೋಮೆಟಿಕ್ ಆಗಿ ಇಷ್ಟು ದೊಡ್ಡದಾಗುತ್ತೆ ಸರ್. ನಮ್ಗೆ ಇಳುವರಿ ಬರುತ್ತೆ. ಇದೇ ಮೇನ್ ಸರ್ ನಮ್ಗೆ ಟೊಬಾಕೋನಲ್ಲಿ. ಇದು ITC ಕಂಪನಿ ಅವರು ಮತ್ತೆ ಇದಕ್ಕೆ ಔಷಧಿ ಕೊಡ್ತಾರೆ. ಟೊಬಾಕೋ ಬೋರ್ಡ್ ಇಂದ ಇಲ್ಲ, ITC ಕಂಪನಿ ಅವರು ಸಕ್ಕರ್ ಔಟ್ ಅಂತ ಕೊಡ್ತಾರೆ ರೈತರಿಗೆ ಸಾಲದ ಮುಖಾಂತರ. ಅಲ್ಲಿ ಹೊಗೆ ಸೊಪ್ಪು ಬಿಟ್ಟಾದ್ಮೇಲೆ ಕಟಾವ್ ಆಗುತ್ತೆ. ಅದೊಂದು ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಇದು ಇದಾಗಿದೆ. ಪರ್ಸನಲ್ ಮಾರ್ಕೆಟ್ ಬಾರಿ ಇಲ್ಲ, ಎಲ್ಲ ಗವರ್ಮೆಂಟ್ ಇಲ್ಲ ಸರ್, ಎಲ್ಲೂ ಪರ್ಸನಲ್ ಮಾರ್ಕೆಟ್ ಎಲ್ಲೂ ಇಲ್ಲ. ದೇಶದಲ್ಲಿ ಎಲ್ಲೆಲ್ಲ ಬೆಳೀತಾರೆ ಇದನ್ನು ಸರ್? ಇದನ್ನ ದೇಶದಲ್ಲಿ ಚೀನಾದಲ್ಲಿ ಬೆಳೀತಾ ಇದಾರೆ, ಬ್ರೆಜಿಲ್, ಜಿಂಬಾಬ್ವೆ. ಅಲ್ಲ, ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ನಮ್ ಕರ್ನಾಟಕ, ಆಂಧ್ರ ಇಲ್ಲಿ ಬೆಳೀತಾ ಇದಾರೆ ಸರ್. ಎಲ್ಲ ಹೊಗೆ ಸೊಪ್ಪಿಗೆ, ಇದಕ್ಕೆ ನಮ್ಮ ತಂಬಾಕು ಅಥವಾ ಬೀಡಿ ಸಿಗರೇಟ್ಗೆ ಮಾತ್ರ ಹೋಗುವಂತದಲ್ಲ? ಹೌದು ಸರ್, ಬೀಡಿ ಸಿಗರೇಟ್ ಇದಕ್ಕೆ ಹೋಗುತ್ತೆ ಸರ್. ಇನ್ ಮುಂದೆ ಏನೇನ್ ಬಳಸ್ತಾರೋ ಅದು ನಮಗ್ ಗೊತ್ತಿಲ್ಲ ಸರ್, ಅದ್ರ ಮಾಹಿತಿ. ಒಟ್ಟಾರೆ ನಮಗ್ ತಿಳಿದಿರೋ ಮಟ್ಟಿಗೆ ಇದನ್ನ ಬೀಡಿ ಸಿಗರೇಟ್ ಬಳಸ್ತಾ ಇದಾರೆ ಸರ್. ಇದು ಹೊರದೇಶಕ್ಕೆಲ್ಲ ತುಂಬಾ ರಫ್ತಾಗುತ್ತೆ ಸರ್. ಹೌದಾ? ಹೊರದೇಶಕ್ಕೆಲ್ಲ ತುಂಬಾ ರಫ್ತಾಗುತ್ತೆ. ಹೊರದೇಶಕ್ಕೆ ಆದ್ರೆ ಒಳ್ಳೆ ಟ್ಯಾಕ್ಸ್ ಬರ್ಬೋದು. ಹೌದು ಸರ್, ಹೌದು, ಸರ್ಕಾರಕ್ಕೆ ಒಳ್ಳೆ ಟ್ಯಾಕ್ಸ್ ಬರುತ್ತೆ ಸರ್. ತಂಬಾಕು ಮುಕ್ತ ಮಾಡ್ಬೇಕು ಅಂತ ಹೇಳಿ ಏನೋ ಕೇಳಿದಾಗ ಆಯ್ತು ಒಂದ್ಸಲ ಸರ್. ಕೇಂದ್ರ ಸರ್ಕಾರ ಏನೋ ಹೇಳ್ತಿತ್ತು. ಹೌದೌದೌದು, ಕೇಂದ್ರ ಸರ್ಕಾರದವ್ರು ಹೇಳಿದ್ರು. ಆದ್ರೆ ಸರ್ಕಾರಕ್ಕೆ ಜಾಸ್ತಿ ಆದಾಯ ಬರ್ತಾ ಇದೆಯಲ್ಲ ಸರ್ ಇದರಿಂದ. ಇದನ್ನ ತುಂಬಾ ಜನ ಅವಲಂಬಿಸ್ಕೊಂಡಿದ್ದಾರೆ ಸರ್. ಇದನ್ನ ತಂಬಾಕನ್ನ ತುಂಬಾ ಜನ ಅವಲಂಬಿಸ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಎಷ್ಟು ಫ್ಯಾಮಿಲಿಗಳಿರ್ಬೋದು ಸರ್? ಇಲ್ಲಿ 45,000 ಕುಟುಂಬಗಳಿದೆ ಸರ್. 45,000 ಕುಟುಂಬಗಳು ನಮ್ಮ ಭಾಗದಲ್ಲಿ. HD ಕೋಟೆ ತಾಲೂಕು, ಹುಣಸೂರು ತಾಲೂಕು, ಅರಕಲ್ಗೂಡು ತಾಲೂಕು ಅರ್ಧ, ಪಿರಿಯಾಪಟ್ಟಣ ತಾಲೂಕು ಪೂರ್ಣ, ಕ್ಯಾರನಗರ ತಾಲೂಕು ಅರ್ಧ. ಹಂಗಾಗಿ ಇಲ್ಲಿ 40,000 ಜನ ಬಳಸ್ತಾ ಇದಾರೆ ಸರ್. ನೋಡಿ ಸ್ನೇಹಿತರೆ, ಹೇಳಿ ಸರ್, ಹೇಗಿದೆ ಹೂ ನೋಡಿ, ಹೇಗಿದೆ ನೋಡಿ ಹೊಗೆ ಸೊಪ್ಪಿನ ಹೂ. ಈ ರೀತಿ ಒಂದು ಹೂ ಇದೆ ಅಂತ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಎಷ್ಟು ಸುಂದರವಾಗಿದೆ ನೋಡಿ. ಈ ರೀತಿ ಬೀಜ ಆಗುತ್ತೆ ಸರ್. ಇದೇ ಬೀಜ ಆಗ್ತದೆ? ಬೀಜ ಆಗುತ್ತೆ ಸರ್. ಈ ಬೀಜ ಉಪಯೋಗ ಆಗಲ್ಲ? ಈ ಬೀಜ ನಾವಂದ್ರೆ ಇಳುವರಿ ಬರಲ್ಲ ಸರ್. ಹೌದು, ಗೊತ್ತಾಯ್ತು. ಹಂಗಾಗಿ ಅವ್ರ ಕಂಪನಿಯವ್ರು ತಗೊಂಡೋಗಿ ಕಟ್ ಮಾಡಿ ಒಬ್ಬ ರೈತರ ಹತ್ರ ಬಿಡ್ಸು, ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಅನ್ನು ಕೊಟ್ಟು ಇದಕ್ಕೇನು ಬೇಕು ಅದನ್ನ ಮಾಡಿ ಅವ್ರ ಕಂಪನಿಯವರು ಮತ್ತೆ ತಂಬಾಕು ಮಂಡಳಿ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಕೊಡ್ತಾರೆ ಸರ್. ಇದು ನಾವು ಮಾಡಿದ್ರೆ ನೇರವಾಗಿ ಇಳುವರಿ ಬರಲ್ಲ ಸರ್. ಅಲ್ವಾ? ಹೌದು, ಗೊತ್ತಾಯ್ತು. ಅಂದ್ರೆ ಇದೇ ಬೆಳೆದ್ರೆ ಈ ಎಲೆ ಬೆಳೆಯಲ್ಲ ಅಂತ ನೀವು ಹೇಳ್ತಿರೋದು? ಹೌದು ಸರ್. ಈಗ ಇದಿದ್ರೆ ಇದು ಈ ಎಲೆ ಬೆಳೆಯಲ್ಲ. ನಮ್ಗೆ ಈ ಎಲೆ ಎಷ್ಟು ಈ ಎಲೆ ಬರ್ಬೇಕು ಅಂದ್ರೆ ಇದನ್ನ ಕಟ್ ಮಾಡಿ ಔಷಧಿ ಇಡ್ಬೇಕು. ನಿಮ್ಮೂರಲ್ಲಿ ಎಲೆ ಅಡಿಕೆ ತಿಂತಾರಲ್ಲ? ಹೌದು ಸರ್. ಅವರೆಲ್ಲ ಇದನ್ನೇ ಯೂಸ್ ಮಾಡ್ತಾರ? ಇಲ್ಲ ಸರ್, ಇದೆಲ್ಲ ಯಾಕೆ? ಅದು ಬೇರೆ ಸರ್, ಬೇರೆ ಅದು ಕಡ್ಡಿ ಪುಡಿ ಅಂತ ಬಳಸ್ತಾರೆ. ಅದು ಅಭ್ಯಾಸ ಇರೋರು. ಈಗ ನಮ್ ಕಡೆಯವರಿಗೆಲ್ಲ ಇಂದವರೆಲ್ಲ ಬಳಸ್ತಿದ್ರು, ಇವಾಗೆಲ್ಲ ಕಡಿಮೆ ಸರ್. ಈಗ ನಮ್ ಕಡೆ ಎಲ್ಲ ಇದ್ರದ್ದೇ ಒಂದು ಎಲೆ ಆಗಿರ್ತದೆ, ಅದನ್ನು ತಿನ್ಲಿಕ್ಕೆ ಆಗ್ತದೆ ನಮ್ ಕಡೆಯವರಿಗೆಲ್ಲ. ಈ ಎಲೆನ ಸರ್? ಇನ್ನೊಂದ್ ಎಲೆನ ಅದು? ಅಲ್ಲ, ಯಾವ ಎಲೆ ಗೊತ್ತಿಲ್ಲ. ಹೊಗೆ ಸೊಪ್ಪು ಎಲೆ ಅಂತ ಹೇಳಿ. ಹೊಗೆ ಸೊಪ್ಪು ಎಲೆ ಅಂದ್ರೆ ಹೊಗೆ ಸೊಪ್ಪಲ್ಲಿ ಎರಡಿದೆ ಸರ್. ತಳದ ಹೊಗೆ ಸೊಪ್ಪು ಅಂತ ಬರುತ್ತೆ. ಇದನ್ನ ನಾವು ಬೆಂಕಿಯ ಸೌದೆ ಹಾಕಿ ಕಟ್ಟಿಗೆ ಬಳಸಿ ಇದನ್ನ ಸಾಕದಿಂದ ಡ್ರೈ ಮಾಡಿ ಇಡುವಂತದ್ದು. ಇದು ಬೀಡಿ ಸಿಗರೇಟ್ ಹೋಗುವಂತದ್ದು. ಅದು ಮಾಮೂಲಿ ವಾತಾವರಣಕ್ಕೆ ಡ್ರೈ ಆಗುವಂತದ್ದು, ನೆರಳಲ್ಲಿ ಒಣಗುವಂತದ್ದು ತಳದ ಹೊಗೆ ಸೊಪ್ಪು ಅಂತ ಹಿಂದೆ ಮಾಡ್ತಿದ್ರು ನಮ್ ತಾತ. ಅದು 2 ಟೈಪ್ ಇದೆ. ಅದಿರ್ಬೋದು ಸರ್. ನಾವ್ ಹಾಗಾದ್ರೆ ನಮ್ಮಲ್ಲೆಲ್ಲ ಬೀಡಿ ಕಟ್ಟಬೇಕಾದ್ರೆ ಹಿಂದೆ ಹೆಂಗಸರುಗಳು ಈ ಪಪ್ಪಾಯಿ ಎಲೆ ಇದೆಲ್ಲ, ಪಪ್ಪಾಯಿ ಎಲೆ ಅದನ್ನು ಒಣಗಿಸಿ ಇದಕ್ಕೆ ಮಿಕ್ಸ್ ಮಾಡೋರು. ಹೌದಾ? ಕಲಬೆರಕೆ ಗೊತ್ತಾಯ್ತು ನಿಮ್ಗೆ? ಅಂದ್ರೆ ಇವ್ರದ್ದು ಸ್ವಲ್ಪ ಕಡಿಮೆ ಆಗತ್ತೆ, ಅದು ನಷ್ಟ ಅಂತ ಏನೋ ಕೊಡ್ತಿದ್ರು ಬೀಡಿ ಬ್ರಾಂಚ್ ಅಲ್ಲಿ. ಆಗ ಅದಕ್ಕೆ ಈ ಅವರು ಕೊಟ್ಟ ಹೊಗೆ ಇದೆಲ್ಲ ಹುಡಿ ಹೊಗೆ ಸೊಪ್ಪು, ಅದಕ್ಕೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡೋರು. ಕಲಬೆರಕೆ ಮಾಡಿ ಏನೋ ಒಂದು ಆದಾಯದ ರೂಪ ಮಾಡ್ತಿದ್ರು. ಎಂತೂ ಸೇದೋದಲ್ಲ, ಏನಾರ ಸೇದ್ಲಿ ಅಂತ ಇರ್ಬೋದು. ಇರ್ಬೇಕು. ಹೌದು ಸರ್. ಇದು ಬೆಳಿಗ್ಗೆ ಇವರು ನೋಡಿ ಸರ್, 8 ಜನ ಇದ್ದೀರ ಸರ್ ಒಂದ್ ರೂಮ್ಗೆ. ಅಂದ್ರೆ 300ರಿಂದ 400 ಕಡ್ಡಿ ಕಟಾವ್ ಮಾಡ್ತಾರೆ ಸರ್ ಇವರು. ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ ಸರ್. ಇವರು ಏನ್ ಮಾಮೂಲಿ 10 ಜನ ಇದಾರೆ, 10 ಜನನು 7 ಗಂಟೆಗೆ ಬಂದು ಒಂದ್ 400 ಕಡ್ಡಿ ಅಷ್ಟು ಕಟಾವ್ ಮಾಡ್ತಾರೆ. ಇದನ್ನ ಅಲ್ಲಿ ನಾವು ಇದಕ್ಕೆ ಇವ್ರು 8 ಜನ ಅಲ್ದೇನೆ ಗಂಡಸರು ಇದನ್ನ ತಗೊಂಬಂದಿ ಲೋಡ್ ಮಾಡ್ಕೊಳ್ಳೋ ಅಂತ ಎತ್ತಿನ ಗಾಡಿಗೆ ಅವ್ರೊಂದ್ 5-6 ಜನ ಬೇಕು ಸರ್. ತಗೊಬಂದಿ ಇಲ್ಲಿಗೆ ಮನೆ ಹತ್ರ ಹಾಕಿ ಇವ್ರು ಹಿಂಗೆ ಕಡ್ಡಿ ಜೋಡಿಸ್ತಾರೆ ಸರ್. ಹಿಂಗೆ ಕಡ್ಡಿ ಇದೆ, ಒಂದು ಬಿದಿರು ಕಡ್ಡಿಗಳು ಇದೆಲ್ಲ. ಬಿದಿರು ಕಡ್ಡಿ, ಅಡಕೆ ಕಡ್ಡಿನ ಇದಕ್ಕೊಂದು ದಾರ ಹಾಕ್ತಿವಿ ಸರ್ ನಾವು, ಸುತ್ಲಿ ದಾರ. ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ. ಇದು 105 ರೂಪಾಯಿ ಕೆಜಿ.
ಇದನ್ನ ಹಿಂಗೆ ಇವ್ರು ಜೋಡಿಸ್ತಾರ ಸರ್. ಹಿಂಗೆ ಒಂದ್ ಕಡ್ಡಿಗೆ 20 ರಿಂದ 23 ಕುಚ್ಚು ಜೋಡಿಸ್ತಾರ ಸರ್. ಒಂದ್ ಎತ್ತಿ ನೋಡೋದು ಸರ್ ಹೆಂಗ್ ಬರುತ್ತೆ ನೋಡೋದು. ಇಲ್ಲಿ ನೋಡಿ ಸರ್, ಇದು ಅಲ್ಲಿ ಮಾಡ್ತಾ ಇದ್ರಲ್ಲ ಹಂಗೆ, ಇದು 23 ರಿಂದ 24 ಕುಚ್ಚು ಒಂದ್ ಸೈಡು, ಡಬಲ್ ಸೈಡ್ 45 ಕುಚ್ಚು ಬರುತ್ತೆ ಸರ್. ಇದು ಇದನ್ನ ತಗೊಂಡೋಗಿ ಹಿಂಗೇನೆ ಬೇರೆನ್ಗೆ ಜೋಡಿಸ್ಬೇಕು ಸರ್. ಇದನ್ನ ಬೇರೆನ್ ಜೋಡಿಸಿದ್ರೆ ಇದು 24 ಗಂಟೆ ಹಣ್ಣು ಆಗ್ಬೇಕು ಸರ್. ಇದು ಹಣ್ಣಾಗಿ ಆನಂತರ ರೈಸಿಂಗ್ ಮಾಡಿ ಇದನ್ನ ಹದ ಮಾಡೋದು ತುಂಬಾ ಕಷ್ಟ ಇದೆ ಸರ್ ರೈತರಿಗೆ. ಹೌದು, ಅದ್ರ ಕೆಲಸ ಮಾಡ್ತಾರೆ. ಹೌದು ಸರ್. ಸ್ವಲ್ಪ ಈ ಕಡೆ ನೋಡ್ರಮ್ಮ, ಈ ಕಡೆ ನೋಡಿ, ಹಿಂಗ್ ಮಾಡಿ. ಈ ಕಡೆ ನೋಡಿ, ಈ ಕಡೆ ನೋಡಿ, ಸ್ವಲ್ಪ ತಿರುಗಿ ನೋಡಿ. ಎಷ್ಟೊತ್ತರ ಕೆಲಸ ಮಾಡ್ತೀರಿ ನೋಡಿ ಸರ್. ಅವಳು ಮನೆ ಅವಳು ಇವತ್ತು ನನ್ ಇಷ್ಟದಿಂದ ನಾನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾಳೆ, ಜೋಡಿಸ್ ಕಲ್ತ್ಕೋತಾ ಇದ್ದಾಳೆ ಇವಾಗ್ಲೇನೆ. ಹೌದಾ? ನೋಡಿ ಸರ್. ಓ, ಭವಿಷ್ಯದ ರೈತೆ ಅಲ್ಲ. ಅವಳಿಗೆ ರಜೆನಾ? ಹೌದು ಸರ್, ರಜೆ ಏನಿಲ್ಲ ಸರ್. ಮತ್ತೆ ಇವತ್ತು ಫಸ್ಟ್ ದಿನ ನಮ್ ರೈತರಿಗೆ ಒಂಥರ ಪೂಜೆ ಮಾಡಿ ಫಸ್ಟ್ ದಿನ ಕಟಾವ್ ಮಾಡಿದ್ರಲ್ಲ ಸರ್, ಖುಷಿಯಾಗಿ ಅವಳು ನಂಬುದು ನಾನೇ ಪೂಜೆ ಮಾಡ್ಬೇಕು ಅಂತ ಇಲ್ಲೇ ಶಾಲೆಗೆ ರಜಾ ಹಾಕಿ ಇಲ್ಲೇ ಉಳ್ಕೊಂಡ. ಹೌದಾ? ಪಾಪ ಅವಳ ಮೇಸ್ಟ್ ನೋಡಿದ್ರೆ ಅವಳು ಹಿಡ್ದಾಕ್ ಬಿಡ್ತಾರೆ. ಹೌದೌದು, ಮಾಸ್ಟರ್ ನೋಡಿದ್ರೆ ಹಿಡ್ದಾಕ್ ಕಷ್ಟ ಪಡ್ತಿದಾರೆ. ಹೌದು ಸರ್. ನೋಡಿ ಸರ್, ಬೆಳಿಗ್ಗೆಯಿಂದ ಸಾಯಂಕಾಲ ಒಂದು 5:30-6 ಗಂಟೆ ತನಕ ಕೆಲಸ ಮಾಡ್ತಾರೆ. ಲೇಬರ್ ಅಲ್ಲಿ ಕಟ್ತಾ ಇದ್ರಲ್ಲ ಸರ್, ಅಲ್ಲಿ ಜೋಡಿಸಿ ಮಾಲೆ ಜೋಡಿಸಿದ್ಮೇಲೆ ಹಿಂಗೆ 4-5 ಜನ ಗಂಡಸರು ತಗೊಂಡೋಗಿ ಹಿಂಗೆ ರೂಮ್ಗೆ ಈ ರೀತಿ ಜೋಡಿಸ್ಬೇಕು ಸರ್. ಇದನ್ನ ಹಿಂಗ್ ಹೊತ್ಕೊಂಡ್ ಹೋಗ್ಬೇಕು. ಹೊತ್ಕೊಂಡ್ ಹೋಗಿ ಬೇರೆನ್ಗೆ ಹಂತವಾಗಿ ಜೋಡಿಸ್ಬೇಕು ಸರ್. ಇದ್ರೊಳಗೆ ಗೂಡಲ್ಲ? ಹೌದು ಸರ್, ಇದು ಗೂಡು ಸರ್. ಕತ್ತಲೆ ಕತ್ಲೆ ಅಂದ್ರೆ ಕರೆಂಟ್ ಲೈಟ್ ಹಾಕೋಣ. ಲೈಟ್ ಆಗಿ ಕರೆಂಟ್ ಇಲ್ಲ ಅಂತಲ್ಲ. ಚಾರ್ಜ್ ಇಲ್ವೇನೋ? ಇಲ್ಲಿ ನೋಡಿ, ಕಾಣ್ತಾ ಇದೆ ಸರ್. ಇದು ಒಳಗಡೆ ಸ್ಟಾಕ್ ಮಾಡ್ಕೊಂಡು ನೋಡಿ ಸರ್. ಇಲ್ಲಿ ಮೇಲೆ ಹೋಲ್ಸ್ ಇದೆ ನೋಡಿ ಸರ್. ಮೇಲೆ ನೋಡಿ ಸರ್, ಇಲ್ಲಿ ಮೇಲ್ಗಡೆಯಿಂದ ಹಿಂಗ್ ಜೋಡಿಸ್ಕೊಂಡು ಹಿಂಗ ಅಟ್ಟ ಇದೆಯಲ್ಲ ಸರ್, ಹಿಂಗೆ ಕೆಳಕ್ ಮನ ಆಗಿ ಹಿಂಗ್ ಜೋಡಿಸ್ಕೊಂಡ್ ಬರ್ಬೇಕು ಎಲ್ಲಾ ಪೋಲ್ಸ್ಗೂ. ಅಂದ್ರೆ ಪೋಲ್ಸಿಗೆ ಇದನ್ನ ಸೆಟ್ ಮಾಡ್ತಾರೆ. ಹೌದು ಸರ್. ಸರ್, ಆಕಿ ಕಡೆ ಕಡ್ಡಿಗೆ ಹಿಂಗ್ ಕೂರಿಸ್ತಾರೆ. ಹಂಗೆ ಕೂರಿಸ್ತಾರೆ. ಆಕಿ ಕಡೆ ಕಡ್ಡಿ ಆ ಕಡೆ ಕೂರ್ಬೇಕು, ಮಧ್ಯದಲ್ಲಿ ಸಪ್ ಇರ್ಬೇಕು, ಅಲ್ಲೆಲ್ಲ ಗ್ಯಾಪ್ ಇರ್ಬೇಕು, ಗಾಳಿ ಆಡ್ಬೇಕು. ಆ ಟೈಪ್ ಜೋಡಿಸ್ಕೊಂಡ್ ಬಂದಾದ ನಂತರ ಇಲ್ಲಿ ಪೈಪ್ ಎಲ್ಲ ಇದೆಯಲ್ಲ ಸರ್, ಇಲ್ಲಿ ಒಲೆ ಹಿಂದ್ಗಡೆ ಹಿಂಭಾಗದಿಂದ ಉರುವಲ್ ಆಗ್ತದೆ ಸರ್. ಕಟ್ಟಿಗೆ ಬಳಸಿ ಈ ಪೈಪ್ ಅಲ್ಲಿ ಹೊಗೆ ಬಂದು ಹೊರಗಡೆ ಹೋಗುತ್ತೆ ಸರ್. ಅಲ್ಲಿ ಬೆಂಕಿ ಹಾಕ್ತೀರಾ? ಹಿಂಭಾಗ ಬೆಂಕಿ ಹಾಕ್ತಿವಿ ಸರ್. ಇದು ಆಟೋಮೆಟಿಕ್ ಆಗಿ ಇದ್ರ ಸಾಕಕ್ಕೆ ಇದು ಡ್ರೈ ಆಗುವಂತದ್ದು ಸರ್. ಇಲ್ಲಿ ಹೋಗಿ ಬರಲ್ವಾ? ಇಲ್ಲಿ ಬರಲ್ಲ ಸರ್, ಪೈಪ್ ಜೋಡಿಸಿಲ್ಲ, ಜೋಡಿಸ್ತೀವಿ ಸರ್. ಇದು ಜೋಡಿಸಿ ಇಲ್ಲಿ ಬಂದು ಸಾಕ ಮತ್ತೆ ಆ ಹೊಗೆ ಅಲ್ಲೇ ಹೋಗುತ್ತೆ ಸರ್, ರಿಟರ್ನ್ ಹೋಗುತ್ತೆ. ಅಂದ್ರೆ ಈ ಬಿಸಿಗೆ ಇದಾಗೋದು ಆಟೋಮೆಟಿಕ್ ಇದ್ರ ಸಾಕಕ್ಕೆ ಇದು ಡ್ರೈ ಆಗುವಂತದ್ದು ಸರ್. ಈಗ ಹಸಿ ಇದೆಯಲ್ಲ ಸರ್, ಇದು ಏನೀಗ ಒಂದು ಕಡ್ಡಿ 10 kg ಇದೆ. ಇದು ಒಣಗಿದ್ರೆ ಆಟೋಮೆಟಿಕ್ ಆಗಿ 600 ರಿಂದ 700 ಗ್ರಾಮ್ ಬರುತ್ತೆ ಸರ್. ಡ್ರೈ ಆದ್ಮೇಲೆ ಇದೆಲ್ಲ ನೀರೆಲ್ಲ ಆವಿಯಾಗಿ ಡ್ರೈ ಆಗುತ್ತೆ ಸರ್. ಈಗ ಇದು ಹಸಿದಿದ್ರೆ ಹೊಗೆಯಲ್ಲಿ ಒಣಗಿಸೋದಲ್ಲ, ಇದು ಕೇವಲ ಬಿಸಿಯಲ್ಲಿ. ಬಿಸಿಲಿ ಸರ್ ಸಾಕಲ್ಲ. ಇಲ್ಲಿ ನೋಡಿ ಸರ್, ಅದಕ್ಕೆ ಕರೆಂಟ್ ಟೆಕ್ನಾಲಜಿ ಏನು ಬರ್ಲಿಲ್ವಾ? ಬಂದಿದೆ ಸರ್, ತುಂಬಾ ಕಾಸ್ಟ್ಲಿ ಬೇಕು ಸರ್. 15 ಲಕ್ಷ ಬೇಕು ಸರ್ ಅದನ್ನ ಮಾಡೋದಕ್ಕೆ. ಹೌದಲ್ಲ? ಇದಾದ್ರೆ ನಿಮ್ ಮನೆಗಳಲ್ಲಿ ಇದೆ ಇದು? ಸರ್, ಪ್ರತಿ ಒಂದು ಮನೆಗೆ ಒಂದು ಒಲೆ ಅಂತ ಅಡಿಗೆ ಮಾಡಕ್ ಮಾಡ್ಕೊಂಡಿದೀವಲ್ಲ, ಹಂಗೆ ಒಂದು ಬೇರೆನ್ನು ಅಂದ್ರೆ ಒಲೆ ಟೈಪ್ ಪ್ರತಿಯೊಬ್ರು ಮಾಡ್ಕೊಂಡಿದೀವಿ ಸರ್. ಸ್ವಲ್ಪ ಮೇಲಕ್ಕೆ ಹಾಕಿ ನೋಡುವ ಲೈಟ್ ನೋಡಿ ಸ್ನೇಹಿತರೆ, ಹೇಗೆ ಜೋಡಿಸಿದಾರೆ ನೋಡಿ. ಮೇಲ್ಗಡೆ ಪೂರ್ತಿ ಹೋಗಿ ಜೋಡಿಸಿದಾರೆ. ಇಲ್ಲಿ ಕರೆಂಟ್ ಹೋಗಿದೆ, ಇಲ್ಲಾದ್ರೆ ಇಲ್ಲಿ ಲೈಟ್ ಇರಲ್ಲ, ಕರೆಂಟ್ ಇಲ್ಲ ಇದ್ರು. ಸ್ವಲ್ಪ ಗ್ಯಾಪ್ ಇಲ್ಲ ಇಲ್ಲಿ, ಒಂದ್ ಸಣ್ಣ ಗ್ಯಾಪ್ ಇಲ್ಲ. ಎಲ್ಲ ಮಣ್ಣಿನ ಗೋಡೆನಾ? ಇಟ್ಕೆ ಗೋಡೆ ಎಲ್ಲ ಬಿಗಿ ಮಾಡಿ ಇಟ್ಟಿದಿರಲ್ಲ. ಎಷ್ಟು ಒಂದು ವಾರ ಒಣಗ್ಬೇಕಿದು? ಹೌದು ಸರ್, 7 ದಿನ. 7 ದಿನ? ಹೌದು ಸರ್. ಅಂದ್ರೆ ಬೆಂಕಿ ಹಾಕ್ತಿರಿ? ಹೌದು ಸರ್, 7 ದಿನನು ಹಗ್ಲು ರಾತ್ರಿ ಒಲೆ ಹಚ್ಚದ ಮೇಲೆ ಕೆಡೋ ಆದ್ರೆ ಟೈಪ್ ಇಲ್ಲ. ಸ್ಟಾರ್ಟಿಂಗು ಒಂದ್ 40 ಗಂಟೆ ಟೈಮ್ ಸಣ್ಣಾಗ ಹಾಕ್ತಿವಿ ಹೊಗೆ ಟೈಪ್. ಇದೆಲ್ಲ ಹಳದಿ ಕಲರ್, ಹಸಿರು ಗ್ರೀನ್ ಇರೋದೆಲ್ಲ ಈ ರೀತಿ ಹಣ್ಣಾಗುತ್ತೆ. ಹಣ್ಣಾದ ನಂತರ ಮತ್ತೆ ಸಾಕ ಜಾಸ್ತಿ ಮಾಡಿದ್ಮೇಲೆ ಎಲ್ಲ ಡ್ರೈ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಡಿಲಿ ಗಾಳಿ ಕೊಡ್ತೀವಿ ಸರ್. ಅಂದ್ರೆ ಅಷ್ಟು ಕಟ್ಟಿಗೆ ಹೋಗುತ್ತೆ ಸರ್. ಕಟ್ಟಿ ಒಂದು ರೂಮ್ಗೆ 2 ಟನ್ ಸೌದೆ ತಗೋತದೆ ಸರ್. ಬೇಕೇ ಬೇಕು. 2 ಟನ್ ಸೌದೆ ಬೇಕೇ ಬೇಕು. ಗ್ಯಾಸ್ಗಳೆಲ್ಲ ಏನು ವ್ಯವಸ್ಥೆಗಳಾಗೋದಿಲ್ಲ? ಇಲ್ಲ ಸರ್, ಗ್ಯಾಸ್ ಏನಾಗೋದಿಲ್ಲ, ಇನ್ನೂ ಮಾಡಿಲ್ಲ. ಸರ್ಕಾರ ಅಂದ್ರೆ ಯೋಚನೆ ಮಾಡ್ಬೇಕು ಸರ್. ಎಲ್ಲೋ ಕಟ್ಟಿಗೆ, ಯಾಕಂದ್ರೆ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಎಲ್ಲಿಂದ ಕಟ್ಕೊಂಡ್ ಮಾಡ್ಕೊಂಡ್ ಬರೋದು ನೀವು? ಅಷ್ಟು ಕಟ್ಟಿಗೆಗಳೆಲ್ಲಾನು ಹೊರಗಡೆಯಿಂದ ತಗೊಂಡ್ಬರ್ತೀವಿ ಸರ್. ಕಟ್ ಮಾಡ್ಕೊಂಡ್ ತಗೊಂಡ್ಬರ್ತಾರ ಸರ್. ಈಗ ಏನ್ ಮಾಡ್ತಾರೆ ಅಂದ್ರೆ ಟೊಬಾಕೋ ಮಂಡಳಿಯಿಂದ ಕಂಪನಿ ಅವರು ರೈತರಿಗೆ ಸ್ವಲ್ಪ ಪರಿಸರಕ್ಕೆ ಮರಗಿಡಗಳನ್ನ ಸಪ್ಲೈ ಮಾಡ್ತಾ ಇದಾರೆ ಸರ್. ಅವರು ನೆಡೋದಕ್ಕೆ ನೆಟ್ಕೊಂಡು ನಿಮ್ಮ ಕಟ್ಟಿಗೆ ಬೇಕಾಗಿರುವಂತ ಕಟ್ಟಿಗೆನ ನಾವೇ ಬಳಸ್ಕೋಬೇಕು. ಆ ಟೈಪು ಸಿಲ್ವರ್ ಸಸಿ, ಈ ತರ ನೀಲಗಿರಿ, ಈ ತರ ಎಲ್ಲಾನು ರೈತರಿಗೆಲ್ಲ ಸಪೋರ್ಟ್ ಮಾಡಿದ್ರು ತುಂಬಾ. ನಮ್ಮ ಜಮೀನ್ ಬದುಗಳಲ್ಲಿ ನಾವೇ ಬೆಳ್ಕೊಂಡು ನಮ್ ಕಟ್ಟಿಗೆಗೆ ನಾವೇ ಬಳಸುವಂತದ್ನ ತುಂಬಾ ಸಪೋರ್ಟ್ ಮಾಡಿದ್ರು. ಈ ಕಟ್ಟಿಗೆ ಎಲ್ಲ ಅದಕ್ಕೆ ಸಂಗ್ರಹ ಮಾಡಿ ಸರ್. ಕಟ್ಟಿಗೆ ಎಲ್ಲ ಅದಕ್ಕೆ ಸಂಗ್ರಹ ಪ್ರತಿ ಮನೆ ಎದುರುಗಡೆ ಇರ್ತದಲ್ಲ? ಹೌದು ಸರ್. ಕಟ್ಟಿಗೆ ಹೌದು ಸರ್. ಎಷ್ಟು ದೊಡ್ಡ ಸ್ಟೋರಿ ಇದೆ ನೋಡಿ. ಹೌದು ಸರ್, ಸ್ಟೋರಿ ಸುಲಭ. ರಪ್ಪ ಒಂದು ಬೀಡಿ ಎಳೆದು ಸಿಗರೇಟ್ ಎಳೆದು ಮೂಗಲ್ಲಿ ಹೊಗೆ ಬಿಡ್ಲಿಕ್ಕೆ ತುಂಬಾ ಸುಲಭ. ಆದ್ರೆ ಅದ್ರ ಹಿಂದ್ಗಡೆ ಅಲ್ಲ? ಶ್ರಮ ಇದೆ, ಮತ್ತೆ ಎಲ್ಲ ಇತ್ತು. ರೈತರು ತುಂಬಾ ಹಾರ್ಡ್ ವರ್ಕ್ ಸರ್ ಇದು ಅಲ್ಲ? ಹೌದು ಸರ್.
ಹೌದು, ಬಟ್ಟೆ ಒಂದು ಒಣಗ್ಲಿಕ್ಕೆ ಜಾಗ ಐತೆ ನಿಮ್ಗೆ ಹಾ. ಅಲ್ಲ? ಹಳ್ಳಿ ಅಲ್ವಾ ಸರ್, ಹಾಕೊಂಡಿರ್ತೀವಿ. ಅಲ್ಲ, ಕರೆಕ್ಟ್. ಹಳ್ಳಿ ಅಂದ್ರೆ ಹಾಗೆ, ಹೌದು. ಅದೇನ್ ಭಾರಿ ಚೆನ್ನಾಗಿರ್ಬೇಕು ಅಂತಿಲ್ಲ, ಇಲ್ಲ ಇಲ್ಲ, ಹೌದು, ಇರುವಂಗೆ ಇರ್ಬೇಕಷ್ಟೇ. ಇರಂಗೆ. ಇದು ಯಾವ ವೆರೈಟಿ ಇದೆ ಎಮ್ಮೆ ಸರ್? ಇದು ಮುರ್ರಾ ತಳಿ ಆಂಧ್ರ ಟೈಪ್ ಈಗೆಲ್ಲ ಕ್ರಾಸ್ ಮಾಡಿದಾರಲ್ಲ ಸರ್, ಆ ಟೈಪ್ ಇವಾಗ ಚೇಂಜ್ ಮಾಡಿದಾರೆ. ಹೌದಾ? ಇಲ್ಲಿ ನಮ್ ನಾಟಿ ಏನ್ ಹೆಸರು ಯಜಮಾನ್ರಿ ಇದ್ರದ್ದು? ಎಮ್ಮೆಗೆ ಏನ್ ಹೆಸರು ಇಟ್ಟಿದ್ರಿ? ಎಮ್ಮೆ ಅಂತ ಹೇಳಿಯಾ? ಬೇರೆ ಹೆಸರು ಇಲ್ವಾ? ನಾವ್ ಈ ರೀತಿಯ ಕಂಟೆಂಟ್ ವಿಷಯಗಳನ್ನ ಮಾಡ್ತೇವೆ ಅಂತ ಹೇಳಿದಾಗ ತುಂಬಾ ಸಲ ಕ್ವಶನ್ಗಳು ಬರ್ತದೆ, ಏನಾದ್ರೂ ವಿರೋಧ ಮಾಡಕ್ ಮಾಡ್ತಿದಾರ ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ನಮ್ ಕೆಲ್ಸ ಇರುವಂತದ್ದು ಜನರು ಹೇಗೆ ಕೆಲಸ ಮಾಡ್ತಾರೆ, ಈ ಬೆಳೆ ಏನು ಇದನ್ನ ತೋರಿಸುವಂತದ್ದು ಮಾತ್ರ. ಇನ್ನು ಉಳಿದಿರೋದೆಲ್ಲ ಸರ್ಕಾರಗಳು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳುವಂತ. ಹೌದಲ್ಲ? ಹೌದು ಸರ್. ಅಂತದ್ರಲ್ಲಿ ಒಂದು ನಿಮ್ಮ ಇಡೀ ಊರಿನವರು ಸೇರ್ಕೊಂಡು ನಮ್ಗೆ ಉತ್ತಮ ಮಾಹಿತಿಗಳನ್ನು ಕೊಟ್ಟಿದ್ರಿ. ಅದರೊಟ್ಟಿಗೆ ಹೊರ ಜನರಿಗೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ, ಈ 2 ತಾಲೂಕ್ ಬಿಟ್ರೆ ಹೊರಗಿನ ಎಷ್ಟೋ ಜನರಿಗೆ ಇದು ಹೆಂಗ್ ಮಾಡುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಹೌದಲ್ಲ? ಹಾಗಾಗಿ ಅದನ್ನ ನಾನು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಪ್ರಾಮಾಣಿಕವಾಗಿ. ಸರ್, ಈಗ 40 ವರ್ಷ ನಮ್ ತಂದೆಯವ್ರ ಕಾಲದಿಂದ 40-45 ವರ್ಷದಿಂದ ತಂಬಾಕನ್ನ ನಮ್ಮ ಭಾಗದಲ್ಲಿ ಬೆಳಿತಾ ಇದೀವಿ. ಉತ್ತಮವಾಗಿ ಬಳಸ್ಕೊಳ್ಳೋರು ಬಳಸ್ಕೊಂಡಿದ್ದಾರೆ. ಇದರಿಂದ ತುಂಬಾ ಕಷ್ಟ ಇದೆ ಸರ್. ನಾವ್ ಅನ್ಕೊಂಡಷ್ಟು ಈಗ ನೀವೇನ್ ವಿಡಿಯೋ ಮಾಡಿದ್ರೆ ಇನ್ನೊಂದ್ ಮಾಡಿದ್ರೆ ಅಷ್ಟು ಸುಲಭ ಏನಲ್ಲ ಸರ್ ಇದು. ಇಲ್ಲಿ ಸರ್, ಈಗ ಒಂದ್ ಕೆಜಿಗೆ ಅವರೇಜ್ 250 300 ರೂಪಾಯಿ ಬರ್ತಾ ಇದೆ ಸರ್ ಪ್ರತಿ ವರ್ಷ. 220, 230 ಈ ಟೈಪ್. ಈಗ ನಮ್ಗೆ ಖರ್ಚು ಏನಾಗ್ತಾ ಇದೆ ಸರ್? 200 ರೂಪಾಯಿ ಬೀಳ್ತಾ ಇದೆ ಕೆಜಿಗೆ. ಹಂಗಾಗಿ ಕೆಜಿಗೆ ಕೇವಲ ಬರೀ 30 ರೂಪಾಯಿ 40 ರೂಪಾಯಿ ಮಾತ್ರ ಉಳಿತಾ ಇದೆ ನಮ್ದೆಲ್ಲಾನು ಕಳೆದು. ಹಂಗಾಗಿ ಇದು ತುಂಬಾ ಶ್ರಮ ಇದೆ. ಇದಕ್ಕೆ ಅವರೇಜ್ ನಮ್ಗೆ 400 ರೂಪಾಯಿ ಬರೋ ನಿಟ್ಟಿನಲ್ಲಿ ಕಂಪ್ನಿಯವ್ರ ಹತ್ರ ಮಾತುಕತೆ ಆಡಿ, ಆಮೇಲೆ ಇದರಿಂದ ಸರ್ಕಾರಕ್ಕೆ ತುಂಬಾ ಆದಾಯ ಇದೆ ಸರ್. ಆದಾಯ ಇದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಇದೆ ಅಲ್ಲ ಸರ್. ಔಟ್ ಆಫ್ ಕಂಟ್ರಿಗೆ ಹೋಗ್ತದಲ್ಲ ನಮ್ ತಾಂಬಾಕು, ನಾವ್ ಹದಗೊಳಿಸಿ ಕಂಪ್ನಿಯವರೆಲ್ಲ ಮಾಡ್ತಾರೆ, ಕಂಪ್ನಿಯವ್ರ ಮೇಲೆಲ್ಲ ಟ್ಯಾಕ್ಸ್ ಹಾಕ್ತಾರೆ ಎಲ್ಲ. ಹಂಗಾಗಿ ಸರ್ಕಾರದವ್ರು ಹೆಚ್ಚಿನ ಒತ್ತಡ ಕೊಟ್ಟು ನಮ್ ರೈತರಿಗೆ ಕಂಪ್ನಿಯವ್ರ ಹತ್ರ ಮಾತಾಡಿ, ದೊಡ್ಡ ಕಂಪ್ನಿಯವ್ರ ಹತ್ರ ನಮ್ ಕೆಜಿಗೆ 400-500 ರೂಪಾಯಿ ಕೊಡ್ಸ್ಬೇಕು ಅಂತ ನಾವು ನಿಮ್ ಮೂಲಕ ಕೇಳ್ಕೊತಾ ಇದೀವಿ. ಓಕೆ ಸರ್, ನಮ್ಮ ಚಾನಲ್ ಮುಖಾಂತರ ಸರ್ಕಾರದ ಯಾರಾದ್ರೂ ಪ್ರತಿನಿಧಿಗಳು ನೋಡ್ತಿದ್ರೆ ಅವರು ಕೂಡ ಗಮನಿಸಲಿ. ಅದು ಎಲ್ಲ ಕಡೆ ನಿಮ್ಮ ರೈತರ ಪರವಾಗಿರೋ ಒಂದು ಧ್ವನಿ ಮುಟ್ಲಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದ.